ಒಂದು ಒಳ್ಳೆಯ ಸ್ಟೋರಿಯನ್ನ ಐ ವಾಂಟ್ ಟು ಪುಷ್ ಇನ್ ದ ಸ್ಟೋರಿ. ಒಬ್ಬ ಮನುಷ್ಯ ಇರ್ತಾನೆ, ಒನ್ ಮ್ಯಾನ್, ಕ್ವೈಟ್ ಅ ವೆಲ್ ಆಫ್ ಮ್ಯಾನ್, ರಿಚ್ ಮ್ಯಾನ್ ಅಂತಾನೆ ತಗೊಳ್ಳೋಣ. ಅವನು ಬೃಂದಾವನಕ್ಕೆ ಹೋಗ್ತಾನೆ. ಅಲ್ಲಿ ಬೃಂದಾವನದ ಶ್ರೀಕೃಷ್ಣನನ್ನ ದರ್ಶನ ಮಾಡಲಿಕ್ಕೆ ಅಂತ ಸಂಕಲ್ಪ ಮಾಡಿ ಒಂದು ಹೋಟೆಲಲ್ಲಿ ಇರ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ತನ್ನ ಮಾರ್ನಿಂಗ್ ಕೆಲಸ ಕಾರ್ಯಗಳನ್ನ ಫಿನಿಶ್ ಮಾಡಿ ಕೃಷ್ಣನ ದರ್ಶನಕ್ಕೆ ಅಂತ ಹೋಗ್ತಾನೆ. ಕೃಷ್ಣನ ದರ್ಶನಕ್ಕೆ ಅಂತ ಹೋಗುವಾಗ ಮಾರ್ಕೆಟ್ ಪ್ಲೇಸ್ ಮುಖಾಂತರ ಹೋಗ್ಬೇಕು ಆ ದೇವಸ್ಥಾನಕ್ಕೆ, ಶ್ರೀಕೃಷ್ಣನ ದೇವಸ್ಥಾನಕ್ಕೆ. ವೃಂದಾವನದಲ್ಲಿರ್ತಕ್ಕಂಥ ಕೃಷ್ಣನ ದೇವಸ್ಥಾನಕ್ಕೆ ಮಾರ್ಕೆಟ್ ಮೂಲಕ ಹೋಗ್ಬೇಕು. ಆ ಮಾರ್ಕೆಟ್ ಮೂಲಕ ಹೋಗ್ತಾ ಇರ್ತಾನೆ. ಅವಾಗ ಯೋಚನೆ ಮಾಡ್ತಾನೆ, ಓಕೆ, ಸ್ವೀಟ್ ತಗೊಳ್ಳೋಣ, ಠಾಕೂರ್ಜಿಗೆ ಕೃಷ್ಣನಿಗೆ ನೈವೇದ್ಯಕ್ಕೆ ಸ್ವೀಟ್ಸ್ ತಗೊಳ್ಳೋಣ ಅಂತ ಒಂದು ಸ್ವೀಟ್ ಅಂಗಡಿಗೆ ಹೋಗ್ತಾನೆ. ಸ್ವೀಟ್ ಅಂಗಡಿಗೆ ಹೋಗಿ ಸ್ವೀಟ್ ತಗೊಳ್ತಾ ಇರ್ತಾನೆ. ಸ್ವೀಟ್ ಅಂಗಡಿಯಲ್ಲಿ ಸ್ವೀಟ್ ತಗೊಳ್ತಾ ಇರುವಾಗ ಹೊರಗಡೆ ನೋಡ್ತಾನೆ, ಒಬ್ಬ ಪುಟಾಣಿ ಹುಡುಗ ಹೂಗಳನ್ನ ಇಟ್ಕೊಂಡಿದ್ದಾನೆ, ಹೂವಿನ ಗಾರ್ಲೆಂಡ್ ಹೂವನ್ನ ಇಟ್ಕೊಂಡಿದ್ದಾನೆ ಮಾರಾಟಕ್ಕಾಗಿ. ಅವನು ನಿಂತಿದ್ದಾನೆ ರೋಡಲ್ಲಿ ಅಂಡ್ ಬರೀ ಕಾಲಲ್ಲಿ ನಿಂತಿದ್ದಾನೆ ಹೂವನ್ನ ಮಾರ್ಲಿಕ್ಕೆ. ಸ್ವಲ್ಪ ಸನ್ ಮೇಲೆ ಬಂದಿದ್ರಿಂದ, ಅಂದ್ರೆ ಸೂರ್ಯ ಮೇಲೆ ಇರುವುದರಿಂದ ಕಾಲಿಗೆ ಬಿಸಿ ಬಿಸಿ ತಾಗ್ತಾ ಇದೆ ಅವನಿಗೆ. ಕಾಲಲ್ಲಿ ನಿಲ್ಲಿಕ್ಕಾಗ್ತಾ ಇಲ್ಲ, ಎರಡು ಕಾಲಲ್ಲಿ. ಸೊ ಕೆಲವೊಮ್ಮೆ ಒಂದು ಕಾಲಲ್ಲಿ, ಕೆಲವೊಮ್ಮೆ ಎರಡು ಕಾಲಲ್ಲಿ, ಇನ್ನೊಂದು ಕಾಲು ಎತ್ತಾನೆ, ಒಂದು ಕಾಲು ಎತ್ತಾನೆ, ಹೀಗೆ ಮಾಡ್ತಾ ಇರ್ತಾನೆ. ಈ ಸಾಹುಕಾರ ಮನುಷ್ಯ ಅದನ್ನ ನೋಡ್ತಾನೆ. ಪಾಪ ಸೂರ್ಯನ ಒಂದು ತೇಜಸ್ಸು, ಸೂರ್ಯನ ಒಂದು ಹೀಟ್ ಅವನ ಕಾಲಿಗೆ ಆಗ್ತಾ ಇದೆ, ಅವನಿಗೆ ನಿಲ್ಲಿಕ್ ಆಗ್ತಾ ಇಲ್ಲ. ಅವನು ಸ್ವೀಟ್ ಅಂಗಡಿ ಅವನಿಗೆ ಹೇಳ್ತಾನೆ, ಒಂದ್ ನಿಮಿಷ ಬಂದೇ ಇರಪ್ಪ, ಸ್ವೀಟ್ ಪ್ಯಾಕ್ ಮಾಡಿ ಇಡು ಅಂತ. ಸ್ವೀಟ್ ಅಂಗಡಿಯಿಂದ ಹೊರಗಡೆ ಬಂದು ಎಲ್ಲಾದ್ರೂ ಹತ್ರ ಚಪ್ಪಲದ ಅಂಗಡಿ ಅಂತ ನೋಡ್ತಾನೆ. ಚಪ್ಪಲ್ಸ್, ಸ್ಲಿಪರ್ಸ್ ಒಂದು ಅಂಗಡಿ ಕಾಣತ್ತೆ, ಅದ್ರೊಳಗಡೆ ಹೋಗ್ತಾನೆ. ಆ ಅಂಗಡಿ ಮಾಲೀಕ, ಏನ್ ಬೇಕು ಸ್ವಾಮಿ ಅಂತ ಕೇಳ್ತಾನೆ. ಚಪ್ಪಲ್ ಬೇಕಪ್ಪ ಪುಟಾಣಿ ಮಗುಗೆ ಹೇಳ್ತಾನೆ. ಏನ್ ಸೈಜು ಅಂತ ಕೇಳ್ತಾನೆ. ಓ, ಸೈಜ್ ಗೊತ್ತಿಲ್ಲ, ಬನ್ನಿ ಅಂತ ಹೇಳ್ತಾರೆ. ಹೊರಗಡೆ, ಅಂಗಡಿ ಹೊರಗಡೆ ಕರ್ತಂದು ಅವನಿಗೆ ಆ ಪುಟಾಣಿ ಹುಡುಗ ಅಲ್ಲಿ ನಿಂತಿರ್ತಾನೆ, ಹೂವನ್ನ ಮಾರ್ತಾ ಇರ್ತಾನಲ್ಲ, ಅವನ ಸೈಜು ಅಂತ ಹೇಳ್ತಾನೆ. ಸೊ ಈತ ಅಪ್ರಾಕ್ಸಿಮೇಟ್ ಆದ ಒಂದು ಸೈಜಿನ ಚಪ್ಪಲಿಯನ್ನ ಕೊಡ್ತಾನೆ. ಅದಕ್ಕೆ ಬೇಕಾದ ಹಣವನ್ನ ಕೊಟ್ಟು ಆ ಚಪ್ಪಲಿಯನ್ನ ತೆಗೆದುಕೊಂಡು ಬಂದು ಸೀದಾ ಹುಡುಗನ ಹತ್ರ ಹೋಗ್ತಾನೆ. ಎರಡು ಚಪ್ಪಲಿಗಳನ್ನ ಕೆಳಗಡೆ ಇಟ್ಟು ಬಾಕ್ಸ್ ಅನ್ನ ತೆಗೆದು, ಚಪ್ಪಲಿ ಹಾಕಪ್ಪ ಮಗುವೆ ಅಂತ ಹೇಳ್ತಾನೆ. ಆ ಹುಡುಗನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ನೀನು ಕೃಷ್ಣನ ಅಂತ ಕೇಳ್ತಾನೆ. ಇಲ್ಲಪ್ಪ, ನಾನು ಕೃಷ್ಣ ಅಲ್ಲ, ಕೃಷ್ಣನ ದರ್ಶನಕ್ಕೋಸ್ಕರ ಬಂದಿದ್ದೀನಿ ಅಂತಾನೆ. ಇಲ್ಲ, ನೀನ್ ಕೃಷ್ಣನೇ ಇರ್ಬೇಕು ಅಂತ ಹೇಳ್ತಾನೆ. ಇಲ್ಲಪ್ಪ ಮಗುವೆ, ನಾನು ಕೃಷ್ಣ ಅಲ್ಲ, ಮೊದ್ಲು ಚಪ್ಪಲಿ ಹಾಕು ಅಂತ. ಚಪ್ಪಲಿ ನಿಧಾನಕ್ಕೆ ಹಾಕ್ತಾನೆ ಎರಡು ಕಾಲಿಗೆ. ಈತನೇ ಬಗ್ಗಿ ಆತನ ಕಾಲುಗಳನ್ನ ಚಪ್ಪಲಿಯಲ್ಲಿ ಸಿಕ್ಕಿಸುತ್ತಾನೆ. ಅವನು ಕೇಳ್ತಾನೆ, ನೀನು ಕೃಷ್ಣ ಅಲ್ಲದೆ ಇದ್ರೆ ಕೃಷ್ಣನ ಫ್ರೆಂಡು ಅಂತ. ಸರಿ, ಅವನಿಗೆ ಒಟ್ಟಿನಲ್ಲಿ ಸಾಂತ್ವನ ಇದ್ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಚಪ್ಪಲಿನೇ ಬೇಡ ಅನ್ಬಿಟ್ರೆ ಕಷ್ಟ ಅಂತ. ಹೌದಪ್ಪ, ನಾನು ಕೃಷ್ಣನ ಫ್ರೆಂಡು ಅಂತ ಹೇಳ್ತಾನೆ. ಆತನಿಗೆ ತುಂಬಾ ಖುಷಿ ಆಗತ್ತೆ. ಗಟ್ಟಿಯಾಗಿ ಅಪ್ಕೊಂಡು ಹಿಡಿತಾನೆ ಈ ಶ್ರೀಮಂತ ವ್ಯಕ್ತಿಗೆ. ಆ ಪುಟ್ಟ ಹುಡುಗ ಹೇಳ್ತಾನೆ, ರಾತ್ರಿ ಕನ್ಸಲ್ಲಿ ನನಗೆ ಕೃಷ್ಣ ಬಂದ, ಹೇಳ್ದ, ಸುಡು ಸುಡುತ್ತಿರೋ ಬಿಸಿಲಿದೆಯಪ್ಪ, ನಿನಗೆ ನಾನು ಚಪ್ಪಲ್ ಕೊಡಿಸ್ತೇನೆ ಅಂತ. ಆ ಹುಡುಗನಿಗೆ ಅದಕ್ಕೆ ಕಣ್ಣಲ್ಲಿ ಅಶ್ರುಗಳು ಬಂತು, ನೀರು ಬಂತು. ಕಣ್ಣಲ್ಲಿ ನೀರು ಯಾಕೆ ಬಂತು ಅಂದ್ರೆ, ಆತನಿಗೆ ಕೃಷ್ಣನೇ ಕನಸಿನಲ್ಲಿ ಬಂದು ಹಿಂದಿನ ದಿನ ರಾತ್ರಿ ನಿನಗೆ ನಾನು ಚಪ್ಪಲ್ ಕೊಡಿಸ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಆತ ಈ ವ್ಯಕ್ತಿಗೆ, ಶ್ರೀಮಂತ ವ್ಯಕ್ತಿಗೆ ಕೇಳ್ತಾನೆ, ನೀನು ಕೃಷ್ಣನಾ ಅಂತ. ಇಲ್ಲ, ಕೃಷ್ಣನ ಫ್ರೆಂಡು ಅಂತ. ಆ ನಂತರ ಇಬ್ಬರು ಒಪ್ಕೊಳ್ತಾರೆ. ಆತ ಹೇಳ್ತಾನೆ, ನನಗೆ ಹೂ ಬೇಕಪ್ಪ ಅಂತ ಒಂದೆರಡು ಹೂವಿನ ಗಾರ್ಲೆಂಡ್ ಪರ್ಚೇಸ್ ಮಾಡ್ತಾನೆ ಆ ಹುಡುಗನಿಂದ.
ಮತ್ತೆ ಪುನಃ ಸ್ವೀಟ್ ಸ್ಟಾಲಿಗೆ ಹೋಗ್ಬಿಟ್ಟು ಸ್ವೀಟ್ಸ್ ಅನ್ನ ಪರ್ಚೇಸ್ ಮಾಡಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ತಾನೆ. ದರ್ಶನಕ್ಕೆ ಹೋಗಿ ಅಲ್ಲಿ ಸ್ವೀಟ್ ಅನ್ನ ಹೂವನ್ನ ಕೊಟ್ಟು ಆ ಕೃಷ್ಣನಿಗೆ ನಮಸ್ಕರಿಸಿ ಕೃಷ್ಣನಿಗೆ ಹೇಳ್ತಾನೆ, ಧನ್ಯವಾದ ಶ್ರೀಕೃಷ್ಣ, ಇವತ್ತು ನಿನ್ನ ಫ್ರೆಂಡ್, ನಿನ್ನ ದೋಸ್ತ್, ಯುವರ್ ಫ್ರೆಂಡ್ ಆಗುವಂತ ಒಂದು ಅವಕಾಶ ಕೊಟ್ಟಿದೆ ಇವತ್ತು ನನಗೆ. ಥ್ಯಾಂಕ್ ಯು. ಸೊ ದೇವರ ಫ್ರೆಂಡ್ ಯಾರ್ಯಾರು ಆಗ್ಲಿಕ್ಕೆ ಇಷ್ಟಪಡ್ತೀರಾ? ಸೊ ದೇವರ ಫ್ರೆಂಡ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದಯೆ ತೋರಿಸ್ಬೇಕು, ಪೇಶನ್ಸ್ ಇರ್ಬೇಕು, ಅನ್ಕಂಡೀಷನಲ್ ಪ್ರೀತಿ ಇರ್ಬೇಕು, ಶಾಂತವಾದ ಏನಂತಾರೆ ವ್ಯಕ್ತಿತ್ವ ಇರಬೇಕು. ಸೊ ಯಾರ್ಯಾರಿಗೆ ಫ್ರೆಂಡ್ ಆಗ್ಲಿಕ್ಕೆ ಇಷ್ಟ, ಆ ಕೃಷ್ಣ ಹೇಗಿದ್ದಾನೋ ಹಾಗೇನೆ, ಅವರ ಕ್ವಾಲಿಟೀಸ್ ಹೇಗಿದೆಯೋ ಹಾಗೇನೆ. ಈಸಿಯಾಗಿ ಫ್ರೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ ಭಗವಂತನ ಫ್ರೆಂಡ್ ಆಗ್ಬೇಕಂದ್ರೆ ಭಗವಂತನ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು. ಭಗವಂತನ ಕ್ವಾಲಿಟೀಸು, ರೈಚಿಯಸ್ನೆಸ್ಸು, ವರ್ಚ್ಯೂಸು, ವ್ಯಾಲ್ಯೂಸು ನಿಮ್ಮಲ್ಲಿ ಇದ್ದರೆ ಮಾತ್ರ ಭಗವಂತ ನಿಮ್ಮನ್ನ ಸ್ನೇಹಿತನನ್ನಾಗಿ ಉಪಯೋಗಿಸ್ತಾನೆ. ಆ ಪುಟ್ಟ ಹುಡುಗ ಹೇಳ್ತಾನೆ, ರಾತ್ರಿ ಕನ್ಸಲ್ಲಿ ನನಗೆ ಕೃಷ್ಣ ಬಂದ, ಹೇಳ್ದ, ಸುಡುತ್ತಿರೋ ಬಿಸಿಲಿದೆಯಪ್ಪ, ನಿನಗೆ ನಾನು ಚಪ್ಪಲ್ ಕೊಡಿಸ್ತೇನೆ ಅಂತ. ಆ ಹುಡುಗನಿಗೆ ಅದಕ್ಕೆ ಕಣ್ಣಲ್ಲಿ ಅಶ್ರುಗಳು ಬಂತು, ನೀರು ಬಂತು. ಕಣ್ಣಲ್ಲಿ ನೀರು ಯಾಕೆ ಬಂತು ಅಂದ್ರೆ, ಆತನಿಗೆ ಕೃಷ್ಣನೇ ಕನಸಿನಲ್ಲಿ ಬಂದು ಹಿಂದಿನ ದಿನ ರಾತ್ರಿ ನಿನಗೆ ನಾನು ಚಪ್ಪಲ್ ಕೊಡಿಸ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಆತ ಈ ವ್ಯಕ್ತಿಗೆ, ಶ್ರೀಮಂತ ವ್ಯಕ್ತಿಗೆ ಕೇಳ್ತಾನೆ, ನೀನು ಕೃಷ್ಣನ ಅಂತ. ಇಲ್ಲ, ಕೃಷ್ಣನ ಫ್ರೆಂಡು ಅಂತ ಆ ನಂತರ ಇಬ್ಬರು ಒಪ್ಕೊಳ್ತಾರೆ. ಸೊ ಹಾಗೆ ನಾವು ಫ್ರೆಂಡ್ ಆಗಿ, ಭಗವಂತನ ಫ್ರೆಂಡ್ ಆಗಿ ಎಲ್ಲರಿಗೂ ಸಹಾಯಕವಾಗಿರಬೇಕು. ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಎವ್ರಿ ಒನ್. ಸೊ ಡು ಯು ವಾಂಟ್ ಟು ಬಿ ಕೃಷ್ಣಾಸ್ ಫ್ರೆಂಡ್, ಆರ್ ಡು ಯು ವಾಂಟ್ ಟು ಬಿ ಗಾಡ್ಸ್ ಫ್ರೆಂಡ್? ಡು ಯು ವಾಂಟ್ ಟು ಬಿ ಪರಮಾತ್ಮಾಸ್ ಫ್ರೆಂಡ್? ಇಟ್ ಈಸ್ ಯುವರ್ ಚಾಯ್ಸ್. ಆಗ ಭಗವಂತ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾನೆ ಬೇರೆಯವರ ಸಹಾಯಕ್ಕೆ. ಅದು ಹೇಗೆ ಸಹಾಯ ಮಾಡಬೇಕು, ಹೇಗೆ ಮಾಡಿಸ್ಬೇಕು ಅಂತ ಅವನಿಗೆ ಗೊತ್ತು. ನೀವು ಒಪ್ಬೇಕಷ್ಟೇ, ನಾನು ಕೃಷ್ಣನ ಫ್ರೆಂಡ್ ಆಗ್ತೀನಿ, ನಾನು ಪರಮಾತ್ಮನ ಫ್ರೆಂಡ್ ಆಗ್ತೀನಿ ಅಂತ ನಿಮ್ಮ ಸಂಕಲ್ಪದಿಂದ, ಹಾರ್ಟಿನಿಂದ, ಹೃದಯದಿಂದ ಹೇಳಿದ್ರೆ ಆತ ಮಾಡ್ತಾನೆ. ಆತ ಹೇಗೆ ಮಾಡಿಸ್ಬೇಕು, ನಿಮ್ ಕೈಯಲ್ಲಿ ಯಾವ ತರ ಸೇವೆ ಮಾಡಿಸ್ಬೇಕು, ಯಾವ ತರ ಹೆಲ್ಪ್ ಮಾಡಿಸ್ಬೇಕು ಆತ ಮಾಡಿಸ್ತಾನೆ. ಆದ್ರೆ ನೀವು ಒಪ್ತೀರಾ? ನೀವು ಒಂದು ಹೆಜ್ಜೆ ಇಟ್ಟರೆ ಆತ 1000 ಹೆಜ್ಜೆ ಇಡ್ತಾನೆ ನಿಮ್ಮ ಕಡೆ. ಸೊ ಆಲ್ ಆರ್ ರೆಡಿ ಟು ಬಿ ಹಿಸ್ ಫ್ರೆಂಡ್ಸ್? ಎಸ್, ಎಲ್ಲರೂ ಪರಮಾತ್ಮನ ಫ್ರೆಂಡ್ ಆಗ್ಲಿಕ್ಕೆ ಬಯಸ್ತೀರಾ? ವೆರಿ ಗುಡ್. ಸೊ ಯು ಶುಡ್ ಪೊಸೆಸ್ ದ ಕ್ವಾಲಿಟೀಸ್ ಆಫ್ ಪರಮಾತ್ಮ. ಸೊ ಪರಮಾತ್ಮನ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು. ಆಗ ಆತ ಒಪ್ಕೊಳ್ತಾನೆ, ಎಸ್, ಹಿ ಇಸ್ ಮೈ ಫ್ರೆಂಡ್, ಮೈ ಚಡ್ಡಿ ದೋಸ್ತ್. ಓಕೆ, ಚಡ್ಡಿ ದೋಸ್ತ್ ಅಂದ್ರೆ ಗೊತ್ತಾಯ್ತಲ್ಲ, ಚಿಕ್ಕಂದಿನಿಂದ ಫ್ರೆಂಡ್, ರೈಟ್ ಫ್ರಮ್ LKG. ಸೊ ಯಾರ್ಯಾರಿಗೆ ಗಾಡ್ ಈಸ್ ಚಡ್ಡಿ ದೋಸ್ತ್ ರೈಟ್ ಫ್ರಮ್ ದ ಬಿಗಿನಿಂಗ್? ಎನಿವೆ, ನೀವೇ ನಿಮಗೆ ಕೇಳಿಸ್ಕೊಳ್ಳಿ, ರೈಟ್ ಫ್ರಮ್ ದ ಬಿಗಿನಿಂಗ್ ಯಾರ್ಯಾರಿಗೆ ದೇವರು ನಿಮ್ಮ ಚಡ್ಡಿ ದೋಸ್ತ್ ಆಗಿದ್ದಾರೆ? ಎನಿವೆ, ದಟ್ ವಾಸ್ ದ ಸ್ಟೋರಿ.